ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ನಾನಿವತ್ತು ನೀಡಲ್ ನಂಬರ್ 10.075 mm ಯೂಸ್ ಮಾಡ್ತಾ ಇದ್ದೀನಿ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ಡಿಗೆ ಒಂದು ನಾಟ್ ಹಾಕಿಕೊಳ್ಬೇಕು. ಆಮೇಲೆ ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಟೋಟಲ್ 2 ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಂಡಾಯ್ತಲ್ಲ. ಇನ್ನು ಇವಾಗ 9 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. 6 7 8 9 ಹಾಕಿಕೊಂಡು ಅದನ್ನು ಎಕ್ಸಾಕ್ಟ್ ಪಾಯಿಂಟಿಗೆ ಲಾಕ್ ಮಾಡಲಿಕ್ಕಿಲ್ಲ. ಈ ರೀತಿಯಲ್ಲಿ ಹಿಡ್ಕೊಂಡಾಗ ಅದು ಇಲ್ಲಿಗೆ ಬರ್ತದೆ. 3 ಚೈನ್ ಸ್ಟಿಚ್ ಬ್ಯಾಕ್ ಅಂದರೆ 6th ಚೈನ್ ಸ್ಟಿಚ್ಚಿನ ಹತ್ರ ಲಾಕ್ ಮಾಡಿಕೊಳ್ಳೋಣ. ಆಗ ಅದು ಯು ಶೇಪಲ್ಲಿ ಬರ್ತದೆ ನೋಡಿ. ಈ ರೀತಿಯಲ್ಲಿ ಯು ಶೇಪಲ್ಲಿ ಬರ್ತದಲ್ವಾ. ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಯು ಅಲ್ಲಿ. ಇನ್ನು ಪುನಃ 9 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 9 ಹಾಕೋಬೇಕು. 1 2 3 4 5 6 7 8 9 ಫ್ಯಾಬ್ರಿಕನ್ನು ಉಲ್ಟಾ ತಿರುಗಿಸಿಕೊಂಡು ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಾ, ಅದರ ಮಿಡಲಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಫಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಈ ರೀತಿಯಲ್ಲಿ ಬಂದುಬಿಟ್ಟು ಫಿಕ್ಸ್ ಮಾಡೋಣ. ಫ್ಯಾಬ್ರಿಕನ್ನೀಗ ಸೀದಾ ಸೈಡಿಗೆ ತಿರುಗಿಸಿಕೊಳ್ಳೋಣ. ಇವಾಗ ಇದು ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಒಂದು ಬೀಡ್ ತೆಗೆದುಕೊಳ್ಳೋಣ. ಬೀಡ್ ತೆಗೆದುಕೊಳ್ಳಿಕ್ಕಲ್ಲ, ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ 2 ಗ್ಯಾಪ್ ಇದೆ ಅಲ್ವಾ, 2 ಗ್ಯಾಪಲ್ಲಿ ಒಟ್ಟಿಗೆ ಬಂದುಬಿಟ್ಟು ಇಲ್ಲಿ 3 ಲೂಪ್ ಇದೆ ನೋಡಿ. 3 ಲೂಪನ್ನು ಒಟ್ಟಿಗೆ ಹೊರಗೆ ತೆಗೆಯೋಣ. ಈ ರೀತಿಯಲ್ಲಿ ಹೊರಗಡೆ ತೆಗೆದು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಒಂದು ಬೀಡ್ ತೆಗೆದುಕೊಂಡು ಈ 6 ಸ್ಟ್ಯಾಂಡ್ಸ್ನ ಒಳಗಡೆಗೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಹಾಕಿಕೊಂಡು ಬೀಡ್ ಲಾಕ್ ಹಾಕೋದು ಬೇಡ, ಡೈರೆಕ್ಟು ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ಹಾಫ್ ಡಬಲ್ ಕ್ರೋಶೆಯ ಗ್ಯಾಪಿನಲ್ಲಿ ಹೋಗಿಬಿಟ್ಟು ಪೀಕಾಟ್ ಮಾಡಿಕೊಳ್ಳೋಣ. ಈ 2 ಲೂಪನ್ನು ಒಂದು ಮಾಡಿದರೆ ಆಯಿತು. ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ 2 ಚೈನ್ ಸ್ಟಿಚ್ಚಿನ ಒಳಗಡೆ ಬಂದುಬಿಟ್ಟು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಈ ಹಾಫ್ ಡಬಲ್ ಕ್ರೋಶದ ಗ್ಯಾಪಿನಲ್ಲಿ ಬಂದುಬಿಟ್ಟು ಒಂದು ಪೀಕಾಟ್ ಹಾಕಿಕೊಳ್ಳೋಣ. ಇದೇ ರೀತಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡ್ ತೆಗೆದುಕೊಂಡು ಪೀಕಾಟ್ ಮಾಡಿಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಎಷ್ಟು ಬರ್ತದೆ ಹಾಫ್ ಡಬಲ್ ಕ್ರೋಶೆ ಅಂತ ನೋಡೋಣ. ಬೀಡ್ ತೆಗೆದುಕೊಂಡು ಬೀಡ್ ಲಾಕ್ ಹಾಕ್ಕೊಂಡೆ, ಅಂದರೆ ಪೀಕಾಟ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನು ಹಾಫ್ ಡಬಲ್ ಕ್ರೋಶೆ, ಇನ್ನಿದ್ರೊಳಗೊಂದು ಬೀಡ್ ಇನ್ಸರ್ಟ್. ಈ ರೀತಿಯಲ್ಲಿ ಬೀಡ್ ತೆಗೆದುಕೊಂಡು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಹಾಕಲಿಕ್ಕಿಲ್ಲ. ಈ ಹಾಫ್ ಡಬಲ್ ಕ್ರೋಶದ ಗ್ಯಾಪಿನಲ್ಲಿ ಬಂದುಬಿಟ್ಟು ಡೈರೆಕ್ಟ್ ಈ 2 ಲೂಪನ್ನು ಒಂದು ಮಾಡೋದು. ಒಂದು ಪೀಕಾಟಿನ ಹಾಗೆ ಆಗ್ತದೆ. ಪೀಕಾಟ್ ಅಂತಲ್ಲ, ಸ್ವಲ್ಪ ಅದೇ ರೀತಿಯಲ್ಲಿ ಇರ್ತದೆ, ಸಿಮಿಲರ್. ನೆಕ್ಸ್ಟ್ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, 3 ಲೂಪ್ ಉಂಟು. 3ರಲ್ಲೂ ಒಂದೇ ಸತಿ ಥ್ರೆಡ್ ತೆಗೆದುಕೊಂಡು ಬಂದು ಒಂದು ಬೀಡ್ ಇನ್ಸರ್ಟ್.
ಥ್ರೆಡ್ ಇನ್ಸರ್ಟ್ ಆಯಿತು, ಬೀಡ್ ಇನ್ಸರ್ಟ್ ಆಯಿತು. ಇನ್ನೀಗ ಪೀಕಾಟು ಹಾಫ್ ಡಬಲ್ ಕ್ರೋಶೆ ಗ್ಯಾಪಿನಲ್ಲಿ ಬಂದು ಈ 2 ಲೂಪನ್ನು ಒಂದು ಮಾಡಲಿಕ್ಕೆ ಈ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಗ್ಯಾಪ್ ಪೂರ್ತಿ ಹಾಫ್ ಡಬಲ್ ಕ್ರೋಶೆ, ಬೀಡ್ ಇನ್ಸರ್ಟ್. ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಟೋಟಲ್ ಎಷ್ಟು ಬೀಡ್ ಹಾಕಿದ್ದೀವಿ ಅಂದರೆ 2 4 6 7 ಬೀಡ್ ಹಾಕ್ಕೊಂಡಿದ್ದೀವಿ. 6 ಚೈನ್ ಸ್ಟಿಚ್ಚಿನ ಒಳಗಡೆಗೆ ಇನ್ನಿದನ್ನು ಇಲ್ಲ ಗೊತ್ತಾನೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಫಿಕ್ಸ್ ಮಾಡಿ ಕೊಳ್ಳೋಣ. ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾ, ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿಕೊಂಡೆ. ಇನ್ನು ಕುಚ್ಚು ಕಟ್ಟಲಿಕ್ಕೆ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಅದೇ ಪಾಯಿಂಟಿಗೆ ಚೈನ್ ಸ್ಟಿಚ್ ಸಿಂಗಲ್ ಕ್ರೋಶೆ ಹಾಕಿ ಚೈನ್ ಸ್ಟಿಚ್ಚನ್ನು ಲಾಕ್ ಮಾಡಿಕೊಳ್ಳೋಣ. ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇನ್ನು ಇದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಇದು ವರ್ಕ್ ಸ್ಟಾರ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಬಿಗಿನರ್ಸ್ ಕೂಡ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು. ಆ್ಯಸ್ ಯೂಶ್ವಲ್ 9 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಆಮೇಲೆ 6th ಚೈನ್ ಸ್ಟಿಚ್ ಗ್ಯಾಪಲ್ಲಿ ಆ 9 ಚೈನ್ ಸ್ಟಿಚ್ಚನ್ನು ಫಿಕ್ಸ್ ಮಾಡಿಕೊಳ್ಳೋಣ. 1 2 3 4 5 6 7 8 9 ಎಲ್ಲಿಗೆ ಬರ್ತದೆ ನೋಡೋಣ. ಎಲ್ಲಿಗೆ ಬರ್ತದೆ, 3 ಚೈನ್ ಸ್ಟಿಚ್ ಬ್ಯಾಕ್ ಅಂದರೆ ಇಲ್ಲ ಗೊತ್ತಾ, 6th ಒಂದು ಸಿಂಗಲ್ ಕ್ರೋಶೆ ಮಾಡಿ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಇನ್ನು 9 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಉಲ್ಟಾ ಮಾಡಿಬಿಟ್ಟು ಈ 2 ಸಿಂಗಲ್ ಕ್ರೋಶದ ಗ್ಯಾಪಿನಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. 9 ಚೈನ್ ಇಲ್ಲಿ ಕೂಡ ಹಾಗೆ ಆ 9 ಚೈನ್ ಸ್ಟಿಚ್ಚನ್ನು ಬ್ಯಾಕಿಂದ ಬಂದು ಇಲ್ಲಿ ಸಿಂಗಲ್ ಕ್ರೋಶಗಳ ಮಧ್ಯದಲ್ಲಿ ಫಿಕ್ಸ್ ಮಾಡಿಕೊಂಡೆ. ಮತ್ತು ಒಂದು ಬೀಡ್ ಇನ್ಸರ್ಟ್ ಆಯಿತು, ಹಾಫ್ ಡಬಲ್ ಕ್ರೋಶೆ ಮಾಡಿ. ಇದು ಸೆಕೆಂಡ್, ಇದು ಬೀಡು ಹಾಫ್ ಡಬಲ್ ಕ್ರೋಶೆ ಮಾಡಿ ಇನ್ಸರ್ಟ್ ಮಾಡಿಕೊಳ್ತಾ ಇದ್ದೀನಿ. ಈಗ ಥರ್ಡ್ ಒನ್ ಹಾಫ್ ಡಬಲ್ ಕ್ರೋಶೆ ಹಾಕಿಕೊಳ್ತಾ ಇದ್ದೀನಿ. ಇದೇ ರೀತಿ 7 ಟೈಮ್ಸ್ ಹಾಕ್ಕೊಳ್ಬೇಕು. ನಾನು ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ಲುಕ್ ಯಾವ ರೀತಿ ಬರ್ತದೆ ಅಂತ ತೋರಿಸಿ ಕೊಡ್ತೀನಿ. ಇವಾಗ ವರ್ಕಿದ್ದು ಲಾಸ್ಟಿನ ಸ್ಟೆಪ್ಪಿಗೆ ಬಂದಿದ್ದೀವಿ. ಇಲ್ಲಿ ಬೀಡೆಲ್ಲ ಹಾಕಿಕೊಂಡು ಬೀಡ್ ಲಾಕ್ ಎಲ್ಲ ಮಾಡಿಕೊಂಡಾಗಿದಲ್ವಾ, ಪೀಕಾಟ್ ಮಾಡಿ. ಇನ್ನೇನು ಮಾಡಬೇಕು ಅಂದರೆ ಇಲ್ಲಿ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಈ ವರ್ಕ್ ಎಲ್ಲಿಗೆ ಬರ್ತದೆ ಅಂತ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ವಿದೌಟ್ ಕುಚ್ಚು ಈ ರೀತಿಯಾಗಿ ಕಾಣಿಸ್ತಿದೆ. ಇನ್ನು ಕುಚ್ಚು ಕಟ್ಟಿಬಿಟ್ಟು ವರ್ಕ್ ಯಾವ ರೀತಿ ಕಾಣ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನಿನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ 110 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡಿದ್ದೀನಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.